ನಮಸ್ಕಾರ ನ್ಯೂಸ್ ಫಾರ್ ಸ್ಪೆಷಲ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಮಹಾಕುಂಭಮೇಳ ಸದ್ಯ ಭಾರತದಲ್ಲಿ ನಡೀತಾ ಇರುವ, ಭಾರತೀಯರೆಲ್ಲರೂ ಪಾಲ್ಗೊಳ್ತಾ ಇರುವ, ನಾವು ಇದರ ಭಾಗಿಯಾಗಬೇಕು ಅಂತ ಹಪಹಪಿಸ್ತಾ ಇರುವ ಮಹಾ ಜಾತ್ರೆ. ಪುಣ್ಯ ಕುಂಭ ಸ್ನಾನವನ್ನ ಮಾಡಿ ಪಾವನರಾಗಬೇಕು ಅಂತ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಜನವರಿ 13 ಅಂದ್ರೆ ಇವತ್ತಿನಿಂದಲೇ ಕುಂಭಮೇಳಕ್ಕೆ ಅದ್ಧೂರಿ ಚಾಲನೆಯೂ ಸಿಕ್ಕಿದೆ. ಮೊದಲ ದಿನವೇ ಪ್ರಯಾಗ್ರಾಜ್ನ ಪವಿತ್ರ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ 1 ಕೋಟಿಗೂ ಹೆಚ್ಚು ಜನ ಮಿಂದೆದ್ದಿದ್ದಾರೆ. ಈ ಕುಂಭಮೇಳ ಅಂದ್ರೇನು ಅನ್ನೋದಕ್ಕೆ ಸಾಕಷ್ಟು ಕಥೆಗಳು, ನಂಬಿಕೆಗಳಿವೆ. ಅದರಲ್ಲೊಂದು, ಸಮುದ್ರ ಮಥನದ ವೇಳೆ ಅಮೃತ ಕಳಶದಿಂದ 4 ಹನಿಗಳು 4 ಪವಿತ್ರ ಕ್ಷೇತ್ರಗಳಲ್ಲಿ ಚೆಲ್ಲಿದ್ವು. ಅವು ಹರಿದ್ವಾರದಲ್ಲಿ ಹರಿಯುವ ಗಂಗಾ ನದಿ, ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ, ಮಧ್ಯಪ್ರದೇಶದ ಉಜ್ಜೈನ್ನ ಕ್ಷಿಪ್ರಾ ನದಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಹರಿಯುವ ಗೋದಾವರಿ ನದಿ ಅನ್ನೋದು ಪ್ರತೀತಿ. ಈ ಪ್ರದೇಶಗಳಲ್ಲಿ ನಡೆಯೋ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಪುಣ್ಯ ಲಭಿಸುತ್ತೆ ಅನ್ನೋ ನಂಬಿಕೆ ಜನರದ್ದು. ಇನ್ನು ಭಾರತದಲ್ಲಿ 4 ರೀತಿಯ ಕುಂಭಮೇಳಗಳು ನಡೀತವೆ. 4 ವರ್ಷಗಳಿಗೊಮ್ಮೆ ತಲಾ ಒಂದೊಂದು ಕ್ಷೇತ್ರದಲ್ಲಿ ಕುಂಭಮೇಳ ನಡೆಯುತ್ತೆ. ಅಲ್ಲದೆ ಪ್ರಯಾಗ್ರಾಜ್ ಮತ್ತು ಹರಿದ್ವಾರದಲ್ಲಿ 6 ವರ್ಷಕ್ಕೊಮ್ಮೆ ನಡೆಯೋದು ಅರ್ಧ ಕುಂಭಮೇಳ. 12 ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲೇ ಪೂರ್ಣ ಕುಂಭಮೇಳ ನಡೆಯುತ್ತೆ. ಈ ರೀತಿ 12 ವರ್ಷಗಳಿಗೊಂದರಂತೆ 12 ಬಾರಿ ನಡೆದ ಬಳಿಕ 144 ವರ್ಷಕ್ಕೆ ಬರೋದು ಪ್ರಯಾಗ್ರಾಜ್ನಲ್ಲೇ ನಡೆಯುವ ಮಹಾ ಕುಂಭಮೇಳ. ಸದ್ಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಈ ಮಹಾ ಕುಂಭಮೇಳ ಮತ್ತೆ ಬರೋದು ಹೆಚ್ಚು ಕಮ್ಮಿ 1.5 ಶತಮಾನದ ಬಳಿಕವೇ. ಈ ಮಹಾ ಕುಂಭಮೇಳದಲ್ಲಿ ಈ ಬಾರಿ 45 ಕೋಟಿಗೂ ಹೆಚ್ಚು ಜನ ಭಾಗವಹಿಸುವ ಅಂದಾಜು ಇದೆ. ಮೊದಲ ದಿನವೇ 1.5 ಕೋಟಿ ಜನ ಪವಿತ್ರ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನ ನೋಡಿದ್ರೆ 45 ಕೋಟಿಯಲ್ಲ, ಈ ಸಂಖ್ಯೆ 50 ಕೋಟಿ ದಾಟಿದ್ರೂ ಅಚ್ಚರಿ ಪಡೋ ಅವಶ್ಯಕತೆ ಇಲ್ವೇನೋ. ಹಾಗಿದ್ರೆ ಈ ಮಹಾ ಕುಂಭಮೇಳದಿಂದ ಎಷ್ಟು ಹಣಕಾಸಿನ ವ್ಯವಹಾರ, ವಹಿವಾಟು ನಡೀಬಹುದು, ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ, ಯಾವ್ಯಾವ ಉದ್ಯಮಗಳಿಗೆ ಲಾಭ ಅನ್ನೋದನ್ನು ನೋಡ್ತಾ ಹೋಗೋಣ. ಇವತ್ತಿನಿಂದ ಫೆಬ್ರವರಿ 26ರವರೆಗೆ 45 ದಿನಗಳ ಕಾಲ ನಡೆಯೋ ಮಹಾ ಕುಂಭಮೇಳದಲ್ಲಿ ಒಂದು ಅಂದಾಜಿನ ಪ್ರಕಾರ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿಯ ವಹಿವಾಟು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಕುಂಭಮೇಳದ ಆಯೋಜನೆ, ಮೇಳಕ್ಕೆ ಬಂದು ಹೋಗುವ ಜನರಿಗಾಗಿ ಮೂಲಸೌಕರ್ಯ ಒದಗಿಸಲು ಉತ್ತರ ಪ್ರದೇಶ ಸರ್ಕಾರವೇ ಬರೋಬ್ಬರಿ 7,000 ಕೋಟಿ ಮೌಲ್ಯದ ಯೋಜನೆಗಳನ್ನು ರೂಪಿಸಿದೆ. ಕುಂಭಮೇಳಕ್ಕಾಗಿಯೇ ತಾತ್ಕಾಲಿಕ ಊರನ್ನೇ ಸೃಷ್ಟಿಸಲಾಗಿದ್ದು, ಇದಕ್ಕೆ 76ನೇ ಡಿಸ್ಟ್ರಿಕ್ಟ್ ಅಂತ ನಾಮಕರಣ ಮಾಡಿದ್ದಾರೆ. ಈ 76ನೇ ಡಿಸ್ಟ್ರಿಕ್ಟ್ನಲ್ಲಿ ಕುಂಭಮೇಳಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಉಳಿದುಕೊಳ್ಳೋದಕ್ಕೆ ತಾತ್ಕಾಲಿಕ ಟೆಂಟ್ ವ್ಯವಸ್ಥೆ, ಜನರ ಸುಲಭ ಸಂಚಾರಕ್ಕೆ ಅಗತ್ಯ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ, ಊಟದ ವ್ಯವಸ್ಥೆ, ಹೀಗೆ ಎಲ್ಲ ಮೂಲಸೌಕರ್ಯಗಳನ್ನು ಒದಗಿಸಲಾಗ್ತಿದೆ. ಒಟ್ಟು 4,000 ಹೆಕ್ಟೇರ್ ಪ್ರದೇಶದಲ್ಲಿ ಟೆಂಟ್ ಸಿಟಿಯನ್ನ ನಿರ್ಮಿಸಲಾಗಿದ್ದು, 2,200 ಐಷಾರಾಮಿ ಟೆಂಟ್ಗಳು ಸೇರಿದಂತೆ 1,60,000 ಟೆಂಟ್ಗಳ ನಿರ್ಮಾಣವಾಗಿದೆ. ಭದ್ರತೆಗಾಗಿ 56 ಪೊಲೀಸ್ ಸ್ಟೇಷನ್, 133 ಪೊಲೀಸ್ ಪೋಸ್ಟ್, 329 AI ತಂತ್ರಜ್ಞಾನ ಇರುವ ಕ್ಯಾಮೆರಾಗಳು ಸೇರಿ 10,000 CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. 67,000 ಬೀದಿ ದೀಪಗಳು, 1,249 ಕಿಲೋಮೀಟರ್ ಉದ್ದದ ವಾಟರ್ ಪೈಪ್ಲೈನ್, 12 ಕಿಲೋಮೀಟರ್ ಉದ್ದದ ವ್ಯಾಪ್ತಿಯಲ್ಲಿ ಪುಣ್ಯ ಸ್ನಾನಕ್ಕಾಗಿಯೇ 16 ಘಾಟ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾತ್ರಿಕರ ಓಡಾಟಕ್ಕೆಂದೇ 7,000 ಬಸ್ಗಳ ವ್ಯವಸ್ಥೆಯೂ ಇದೆ. ಯಾತ್ರಿಕರಿಗೆ ಅಗತ್ಯ ವಸ್ತುಗಳ ಮಾರಾಟ ಮಾಡೋರು, ಬಾಡಿಗೆಗೆ ಕೊಡಲು ಟೆಂಟ್ಗಳನ್ನು ಹಾಕಿರುವ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಓನರ್ಗಳು, ಡೈರಿ ಉತ್ಪನ್ನಗಳನ್ನು ಮಾರೋರು, ಕರಕುಶಲಕರ್ಮಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು, ಸ್ಥಳೀಯ ವ್ಯಾಪಾರಿಗಳು ಸೇರಿದಂತೆ ವ್ಯಾಪಾರ ವ್ಯವಹಾರಕ್ಕಾಗಿಯೇ ಲಕ್ಷಾಂತರ ಜನರು ಪ್ರಯಾಗ್ರಾಜ್ನಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಯಾಗ್ರಾಜ್ಗೆ ಬರುವ ಯಾತ್ರಿಕರ ರೈಲು, ಬಸ್, ಫ್ಲೈಟ್ ಟಿಕೆಟ್ ವೆಚ್ಚದಿಂದಲೇ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಬರುವ ನಿರೀಕ್ಷೆ ಇದೆ. ಇದಲ್ಲದೆ ಹೈ ಎಂಡ್ ಹೋಟೆಲ್ಗಳು, ಹೋಮ್ ಸ್ಟೇಗಳನ್ನು ನದಿ ತಟದಲ್ಲೇ ನಿರ್ಮಿಸಲಾಗಿದ್ದು, ಅಲ್ಲಿ 1 ದಿನದ ಬಾಡಿಗೆಯೇ ಸುಮಾರು 80,000 ರೂಪಾಯಿ. ಇದರಿಂದಲೂ ಸರ್ಕಾರ ಕೋಟಿಗಳಲ್ಲಿ ಆದಾಯ ಪಡೆಯುವ ನಿರೀಕ್ಷೆ ಇದೆ. UP CM ಯೋಗಿ ಆದಿತ್ಯನಾಥ್ ಹೇಳಿರುವ ಪ್ರಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿಯ ವ್ಯಾಪಾರ ವಹಿವಾಟು ಈ 45 ದಿನಗಳಲ್ಲೇ ನಡೆಯುವ ಅಂದಾಜಿದ್ದು, ಸರ್ಕಾರದ ಬೊಕ್ಕಸಕ್ಕೆ ಕನಿಷ್ಠವೆಂದರೂ 25,000 ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇದೆ. ಸರ್ಕಾರ ಖಾಸಗಿಯವರಿಗೆ ಕುಂಭಮೇಳದಲ್ಲಿ ಸ್ಟಾಲ್ಗಳನ್ನು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದು, ಬಿಡ್ಡಿಂಗ್ನಲ್ಲಿ ಒಬ್ಬೊಬ್ಬರು 1 ರಿಂದ 2 ಕೋಟಿ ರೂಪಾಯಿ ಬಿಡ್ ಮಾಡಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದೆಲ್ಲವೂ ಸದ್ಯಕ್ಕಿರುವ ಅಂದಾಜು. ಆದರೆ ಈ ಬಾರಿಯ ಕುಂಭಮೇಳ 144 ವರ್ಷಕ್ಕೊಮ್ಮೆ, ಅಂದ್ರೆ ಹೆಚ್ಚು ಕಡಿಮೆ 1.5 ಶತಮಾನಕ್ಕೆ ಒಮ್ಮೆ ಮಾತ್ರ ಬರುವ ಮಹಾ ಕುಂಭಮೇಳ. ಅಂದ್ರೆ ಮತ್ತೆ ಈ ಕುಂಭಮೇಳ ಕಣ್ತುಂಬಿಕೊಳ್ಳೋಕೆ, ಇದರ ಭಾಗವಾಗೋಕೆ ಈಗಿನ ತಲೆಮಾರಿನವರಿಗೆ ಸಾಧ್ಯವೇ ಇಲ್ವೇನೋ.
ಅದರಲ್ಲೂ ಭಾರತೀಯರು ಧಾರ್ಮಿಕ ನಂಬಿಕೆ ಇರುವಂಥವರು. ಹೀಗಾಗಿ ಸರ್ಕಾರ ಅಂದಾಜಿಸಿರೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಟಿ ಕೋಟಿ ಭಕ್ತರು ಮಹಾಕುಂಭಮೇಳಕ್ಕೆ ಬರುವ ನಿರೀಕ್ಷೆ ಇದೆ. ಅದೇ ರೀತಿ ಅಲ್ಲಿ ನಡೆಯುವ ವ್ಯಾಪಾರ ವಹಿವಾಟು, ಅದರಿಂದ ಸರ್ಕಾರಕ್ಕೆ ಬರೋ ಆದಾಯವು ಅಂದಾಜಿಗಿಂತಲೂ ಹೆಚ್ಚೇ ಆಗಬಹುದೇನೋ. ಇಂಥದ್ದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತೀರಿ ನ್ಯೂಸ್ ಫಸ್ಟ್ ಸ್ಪೆಷಲ್.